ಇದು ನಾವಲ್ಲ. ಆರ್ಡರ್ ಆರ್ಡರ್. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಅನ್ಸುತ್ತೆ ಇವ್ರ ಆನರ್. ಸಹನಾ ಅವರು ರೆಕಾರ್ಡ್ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡಿ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರೋ ಇವ್ರಿಗೆ ಕಠಿಣ ಶಿಕ್ಷೆ ನೀಡಿ ನನ್ನ ಕ್ಲೈಂಟ್ ಸಹನಾ ಅವ್ರಿಗೆ ಈ ಸಂಬಂಧದಿಂದ ಬಿಡುಗಡೆ ನೀಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾವೇನು ಮಾಡಿಲ್ಲ. ಇವರು ನಮ್ಮ ಮೇಲೆ ಆರೋಪ ಬರಲಿ ಅಂತ ಕಂಪ್ಯೂಟ್ರಲ್ಲಿ ಏನೇನೋ. ಆರ್ಡರ್ ಆರ್ಡರ್. ಎಲ್ಲ ಸಾಕ್ಷ್ಯಾಧಾರಗಳನ್ನು ಗಮನಿಸಿದ ಮೇಲೆ ಈ ನ್ಯಾಯಾಲಯವು ಶ್ರೀಮತಿ ಕೌಸಲ್ಯ ಮತ್ತು ಸುಕುಮಾರ್ ಇವರುಗಳ ಮೇಲೆ ಮಾನಸಿಕ ಕಿರುಕುಳ, ಲೈಂಗಿಕ ಕಿರುಕುಳ, ವರದಕ್ಷಿಣೆಯ ಒತ್ತಾಯ ಮತ್ತು ಕೊಲೆಯ ಪ್ರಯತ್ನ ಈ ಆರೋಪಗಳನ್ನು ನಿಜ ಅಂತ ಪರಿಗಣಿಸಿ IPC ಸೆಕ್ಷನ್ 307 ಅಡಿಯಲ್ಲಿ ಅವರುಗಳಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸ್ತಾ ಇದೆ. ಹಾಗೆಯೇ ಮುರಳಿ ಮತ್ತು ಸಹನಾ ಅವರ ವಿಚ್ಛೇದನದ ಮೊಕದ್ದಮೆಯನ್ನು ಇನ್ನೂ 6 ತಿಂಗಳ ಕಾಲಾವಧಿಗೆ ಮುಂದೂಡಲಾಗಿದೆ. ಅಲ್ಲದೆ ಅಪರಾಧಿಗಳನ್ನು ಇಲ್ಲಿಂದಲೇ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ಬೋದು. ಈಗ ನಿಮ್ಮಿಬ್ಬರಿಗೆ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನೂ 6 ತಿಂಗಳ ಅವಕಾಶ ಇದೆ, ಯೋಚನೆ ಮಾಡಿ. ಮಹಾಸ್ವಾಮಿಗಳೇ, ಇದಕ್ಕೂ ಈಗಲೇ ತೀರ್ಪು ಕೊಟ್ಬಿಡಿ. ಇನ್ನು 6 ತಿಂಗಳೆಲ್ಲ ಯಾಕೆ? 6 ತಿಂಗಳ ನಂತರ ನೋಡೋಣ. ದಿ ಕೋರ್ಟ್ ಈಸ್ ಅಡ್ಜರ್ನ್. ಸ್ಯಾನೆ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ಥ್ಯಾಂಕ್ಸ್ ಮ್ಯಾಮ್. ನನ್ನ ಕೆಲಸ ನಾನು ಮಾಡಿದ್ದೀನಿ. ಮುರಳಿ, ಸಹನಾ ಅವರೇ, ನಾನು ಈಗಲೂ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಿಮ್ಮನ್ನು ದ್ವೇಷ ಮಾಡೋರು ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಬರ್ತೀನಿ ಸರ್. ಲೇ ಕಳ್ಳಿ, ಸರಿಯಾದ ಸಮಯಕ್ಕೆ ಬಂದೇಕಲ್ಲ. ಥ್ಯಾಂಕ್ಸ್ ಕಳ್ಳಿ. ಇರಲಿ ಸ್ನೇಹ, ಸಹನಾ ಅವ್ರು ಪಡ್ತಿದ್ದ ಕಷ್ಟನ ನನ್ನಿಂದ ನೋಡೋಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ಸಹನಾ, ಸಾರಿ ಕಣವಿ, ನಿನಗೆ ಹೇಳ್ದೆ ನಿನ್ನ ಫೋನ್ನ ಸುಮ್ಮನೆ ಕೇಳಿ ತರ್ಸ್ಕೊಬಿಟ್ಟೆ. ಬುಡ್ಲ ಕಾಳಿ, ನೀನು ಮಾಡಿದ ಕೆಲಸದಿಂದ ನಮಗೆಲ್ಲ ಒಳ್ಳೇದೇ ಆಗೈತೆ. ಏಯ್, ನೀನು ಅನ್ಕೊಂಡಿದ್ನೆಲ್ಲ ಸಾಧಿಸ್ಬಿಟ್ಟೆ ಅಲ್ವಾ? ಸುಮ್ಮನೆ ಬಿಡಲ್ಲ ಕಣೆ ನಿನ್ನ. ನೋಡ್ತಾ ಇರು, ನಿನ್ನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮುರಳಿ, ಮುರಳಿ, ನಾವೇನು ತಪ್ಪು ಮಾಡಿಲ್ಲ ಕಣೋ. ಬಂದು ಅಮ್ಮನ್ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ತೀಯ ಅಲ್ವೇನೋ? ಏನಾದ್ರೂ ಮಾತಾಡೋ.
ಕರ್ಕೊಂಡು ಬಂದ್ರಿ. ಸ್ನೇಹ ಒಳ್ಡುಮ್ಮ. ಅಕ್ಕ ಹೇಗಿದ್ರು ಕೋರ್ಟ್ ಇನ್ನೂ 6 ತಿಂಗಳು ಟೈಮ್ ಕೊಟ್ಟಿದೆಯಲ್ಲ, ಈಗಲಾದರೂ ನೀನು. ಸ್ನೇಹ ಈಗ ಆ ಮಾತು ಬೇಡ. ನಡಿ ಒಳ್ಡುಮ್ಮ. ಬಿಡವೇ ಅಂತೂ ನೀನೇನು ಅನ್ಕೊಂಡ್ಯಾ ದೇವ್ರ ಹಂಗೆ ಮಾಡ್ಬಿಟ್ಟ. ನನಗೆ ಹುಸಿ ಸಮಯ ಸಿಕ್ತಲ್ಲ, ಆಟೇ ಸಮಾಧಾನ. ಅಂತೂ ಭಾವಂಗ ಅವ್ರ ತಪ್ಪು ಅರ್ಥ ಆಯ್ತಲ್ಲ. ನನಗೂ ಅಷ್ಟೆ, ಸಹನಾ ಅಕ್ಕ ಮತ್ತು ಮುರಳಿ ಭಾವ ಮೊದಲಿನ ಥರನೇ ಇರೋ ಹಾಗೆ ಆಗ್ತಿದೆಯಲ್ಲ, ಖುಷಿ ಆಗ್ತಿದೆ. ನನ್ನ ಪಾಪ ಪ್ರಜ್ಞೆನೂ ಹೊಸಿ ಕಮ್ಮಿ ಆಯ್ತವ. ಏನು ಮುಂದಕ್ಕಾದ್ರೂ ಪುಟ್ಟಮ್ಮಿ ನಗ್ನಗ್ತಾ ಇರ್ತಾಳಲ್ಲ, ಅದೇ ಖುಷಿ ನಂಗೆ. ನೀವೆಲ್ಲರೂ ಯಾವುದೋ ಹಬ್ಬ ಅಂದಂಗೆ ಯಾಕೆ ಇಟ್ಟೊಂದು ಖುಷಿಯಾಗಿದ್ದೀರಾ? ಅಂಥದ್ದು ಏನಾಗೈತಿಲ್ಲಿ? ನೀವು ಎಲ್ಲರೂ ಅಂದ್ಕೊಂಡಂಗೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ವಾಗಿರ್ಬೋದು, ಆದರೆ ಅವ್ರು ವಾಪಸ್ ಬರೋಕ್ಕಿಲ್ಲ. ಅವ್ರು ಮಾಡಿದ ತಪ್ಪಿಂದ ಅವ್ರಿಗೆ ಕೊರಗು ಜಾಸ್ತಿ ಆಗಿರ್ಬೋದು, ಆದರೆ ನನ್ನ ಮ್ಯಾಕಿರೋ ಕೋಪ ಮಾತ್ರ ಕಡಿಮೆ ಆಗೋಕ್ಕಿಲ್ಲ. ಏಟೇ ಆದರೂ ಗಂಡಸ್ರು ಬುದ್ಧಿ ಅಲ್ವೇ? ಅವ್ರ ಅವ್ವ ಮಾಡಿದ ತೆಪ್ಪನಾಗೆ ಇವರು ಭಾಗಿಯಾಗಿರ್ತಾರೆ, ಅದಕ್ಕೆ ಬರೋಕ್ಕಿಲ್ಲ. ಯಾಕವ ಹಿಂಗೆ ಮಾತಾಡ್ತೀಯ? ಅಳಿಯಂದ್ರು ಬಂದೇ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಇಂಥ ಆಸೆಗಳನ್ನೆಲ್ಲ ಯಾರು ಮಡಿಕೋಬೇಡಿ, ಇದು ಆಗೋವಂಥ ವಿಷಯ ಅಲ್ಲ. ಈ ವಿಷಯದಾಗೆ 6 ತಿಂಗಳೇ ಆಗಲಿ 6 ವರ್ಷನೇ ಆಗಲಿ ಯಾವುದೂ ಬದಲಾಗಕ್ಕಿಲ್ಲ. ನಾನು ಯಾವ ತೀರ್ಮಾನ ತಗೊಂಡು ಕೋರ್ಟ್ ಮೆಟ್ಲು ಹತ್ತೋದೋ ಆಗಲೇ ನನಗೆ ಅವ್ರ ಮ್ಯಾಕಿರೋ ಪಿರುತಿ ವಿಶ್ವಾಸ ಎಲ್ಲ ಕಳ್ಕೊಂಡಾಗೈತೆ. ಈಗ ಮೇಸ್ರೆ ಬಂದರು ನನ್ನ ಜೊತೆಯಾಗಿರು ಅಂದರು, ನನ್ನ ಮನಸ್ಸು ಅವ್ರ ಜೊತೆಯಾಗಿರೋಕೆ ಒಪ್ಪಕ್ಕಿಲ್ಲ. ಇದು ನನ್ನ ಕೈನಾಗ ಆಗಕ್ಕೂ ಇಲ್ಲ. ಅವಿ ನಿಂಗೆಲ್ಲ ಮಾತಾಡಬೇಡ ಕಣವ. ಯಾರು ನಿಂಗೊಂದು ಅವಕಾಶ ಕೊಟ್ಟವ, ಅದನ್ನ ದೂರ ತೊಳ್ಬೇಡ ಕಣವಾ. ಈಗಲೇ ನಿನ್ನ ಮ್ಯಾಗ ಯಾರು ಒತ್ತಡ ಏರೋಕ್ಕಿಲ್ಲ. ಇನ್ನೂ 6 ತಿಂಗಳೈತೆ. ನಿಧಾನ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಕ್ಕ. ನಿನ್ನ ಸಮಾಧಾನಕ್ಕೋಸ್ಕರ ನಾನೀಗ ಹೂ ಅನ್ಬೇಕು ಆಟೆ, ಆದರೆ ಯಾವ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗಕ್ಕಿಲ್ಲ. ಸಹನಾ, ಯಾಕವಿ ನಿನ್ನ ಮನಸ್ಸು ಇಟೊಂದು ಕಲ್ಲಾಗ್ಬಿಟ್ಟದೆ. ಹೇಳೋನಲ್ಲವ, ನನಗೆ ಬ್ಯಾಡ ಅನ್ನಕ್ಕೆ ಬ್ಯಾಡ. ಒಂದ್ಕಿತ ನನ್ನ ಮನಸ್ಸಿಂದ ಅವ್ರನ್ನ ದೂರ ಮಾಡಿದ್ಮ್ಯಾಕೆ ನನ್ಗೆ ಅವ್ರ ಜೊತೆಗೆ ಬಾಳ್ವೆ ಮಾಡೋಕೆ ಕಷ್ಟ ಆಯ್ತದವ. ನೋಡವಿ, ನಾನು ನಿಮ್ಮ ಅಪ್ಪಯ್ಯನ ದೂರನೇ ಮಡಗಿದ್ದೆ. ಆಮ್ಯಾಕೆ ನಾವು ಮನೆಗೆ ತಗೊಳ್ಳಿಲ್ವಾ? ನೀವು ಅವನ್ನ ಅಪ್ಪಯ್ಯ ಅಂತ ಒಪ್ಕೊಳ್ಳಿಲ್ವಾ? ಗೊತ್ತಿಲ್ಲದೆ ತಾಳಿ ಕಟ್ಬಿಟ್ಟ ಅಂತ ಸಿರಿ ಮೇಲೆ ಕ್ವಾಪವಾಗಿದ್ದು ಸ್ನೇಹ ಈಗ ಅವನ ಜೊತೆಲೆ ಸಂಸಾರ ಮಾಡ್ತಿಲ್ವೇ? ನೋಡು, ಆಗಕ್ಕಿಲ್ಲ ಅಂದ್ರೆ ಏನೂ ಆಗಕ್ಕಿಲ್ಲ. ಮನಸ್ಸಿನಾಗೆ ಆಯ್ತದೆ ಅನ್ಕೊ ಮಗ, ಎಲ್ಲ ಆಯ್ತದೆ. ನೀವೆಲ್ಲರೂ ಯೋನೇ ಹೇಳಿದ್ರು ನನ್ನ ಕೈನಾಗ ಆಗಕ್ಕಿಲ್ಲ. ಅಯ್ಯೋ ಏನಾಯ್ತೈತೆ? ಕಾಲ್ಟು ಇಷ್ಟೆಲ್ಲ ಹೇಳಿದ್ರು ಹಿಂಗೆ ಯಾಕೆ ಮಾತಾಡ್ತಾವಳೆ? ಇವನ್ ಮಾಡೋದು? ಪುಟ್ಟಮ್ಮಿ, ನೀನು ಬೇಸರ ಮಾಡ್ಕೊಬೇಡ. ಅಳಿಯಂದ್ರು ಬಂದು ಒಂದು ಕಿತ ಮಾತಾಡಿದ್ರೆ ತಾನಾಗ್ತಾನೆ ಸರಿ ಹೋಯ್ತಾಳೆ.
ಅಲ್ಲಿ ತನಕ ಓಸಿ ಸಮಾಧಾನವಾಗಿದ್ಬಿಡೋಣ. ಅವ್ವ ಚಾಮುಂಡವ್ವ, ಈ ಮಕ್ಳು ನಾನು ಹೊಟ್ಟೆಗೆ ಹುಟ್ಟಿದ್ದಕ್ಕೇನ ಅವ್ರಿಗೆ ಈಟೊಂದು ನಿನ್ನ ಕಷ್ಟ ಕೊಡ್ತಿರೋದು. ಅನ್ಪೂರ್ಣೇಶ್ವರ ನಲಿತರ ಮನೆ ನಮ್ಮ ಪುಟ್ಟಕ್ಕನ ಮನೆ ಮಾತ್ರ ನೀನು ನಿಮ್ಮ ಅವನಂಗೆ ಅಡುಗೆ ಮಾಡ್ತೀಯವ್ವ. ಅವನಂಗೆ ಬುದ್ಧಿ ಗುಣ ಎಲ್ಲ ಚೆಂದಾಗೈತೆ, ಆದರೆ ಇದು ಬಾಳಿಂಗಾಯ್ತಲ್ಲ ಅಂತ ಬೇಸರ. ಇಷ್ಟು ದಿವಸ ಮನೆಯವರಿಂದ ರಾಜಿ ನಂಜಮ್ಮ ಕಾಟ ಕೊಟ್ಟಿದ್ದಾಯ್ತು, ಈಗ ಸಮಸ್ಯೆ ಮನೆಯೊಳಗೆ ಶುರುವಾಗೈತೆ. ಮಕ್ಕಳೇನ ಚಿಂದಂತೆಯವರು, ಅದೇ ಹಣೆ ಬರನೇ ಸರಿ ಇಲ್ಲ. ಅದು ನಿಜಾನೇ, ಪ್ರೀತಿ ಮಾಡಿ ಮದುವೆ ಅದರ ಕತೆ ಎಲ್ಲ ಇಷ್ಟೇ. ಒಟ್ಟಿನಲ್ಲಿ ನಮ್ಮ ಪುಟ್ಟಕ್ಕ ನೆಮ್ಮದಿಯಾಗಿರಬಾರ್ದು ಅಂತ ಆ ದೇವರೇ ಇಂಥ ಗಂಡ ಮಕ್ಕಳನ್ನ ಕೊಟ್ಟವನೇ ಅನಿಸುತ್ತೆ. ಅದೇನೋ ಹೇಳ್ತಾರಲ್ಲ, ಸಾಯತಕ್ಕ ಸೇನಿ ಕಾಟ ಭಾಳದು ಯಾವಾಗ ಅನ್ನಂಗೆ ಆಗೈತೆ ನಮ್ಮ ಪುಟ್ಟಕ್ಕನ ಭಾಳ. ಹೆಣ್ಮಕ್ಳು ತವ್ರ ಮನೆ ಸೇರ್ಕೊಂಡ್ರೆ ನೆಮ್ಮದಿ ಮಾತ್ರ ಪೆಟ್ಟು ಬೀಳಲ್ಲ, ಕೂಡಿಗೆ ಕಾಸಿಗೆ ಎಲ್ಲದಕ್ಕೂ ತೊಂದರೆನೆಯ. ಸಹನಾ, 4 ವಡೆ ಒಂದು ರೈಸ್ ಬಾತ್ ಪಾರ್ಸಲ್ ಮಾಡಮ್ಮ. ಸಹನಾ, 2 ಲೋಟ ಟೀ ತಗೊಂಬರವ. ಸಹನಾ, ನಿಂತ ವಸಿ ಮಾತಾಡಬೇಕಿತ್ತು ಕಣವ. ಯೋಳಿಗೌಡ್ರೆ, ನೋಡವ್ವ, ನೀನು ಹುಟ್ಟು ಬೆಳೆದಾಗಿಂದ ನೀನು ಆಡಿಸಿದ್ದೀವಿ, ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ. ಆ ಸಲಿಗೆ ಮ್ಯಾಗೆ ನಿಂತ ವಸಿ ಮಾತಾಡ್ಬೋದೆ? ನಂತವ್ ಮಾತಾಡೋಕ್ಕೆ ಈಟೊಂದು ಮುಚ್ಕರಣ ಯೋಳಿಗೌಡ್ರೆ. ಅದೇ ವಿಷಯ ಮಾತಾಡ್ತೀನಿ ಅಂತ ಅನ್ಕೋಬೇಡ ಕಣವ. ಕೋರ್ಟು 6 ತಿಂಗಳು ಸಮಯ ಕೊಟ್ಟಿದೆ ಮೇಷ್ಟ್ರಿಗೂ ನಿಮಗೂ. ಈ ಒಳ್ಳೆ ಸಮಯದಲ್ಲಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದರೆ ನಮಗೂ ಖುಷಿ ಆಯ್ತದೆ ಕಣವ. ಹೌದು ಸಾನಕ, ನೀನು ಇಷ್ಟು ದಿನ ಕಷ್ಟಪಟ್ಟಿದ್ನೇ ನಮ್ಮ ಕೈಲಿ ನೋಡೋಕ್ಕಾಗಲಿಲ್ಲ. ನೀನು ಮಾತ್ರ ಅಲ್ಲದೆ ಮನೆಯವರೆಲ್ಲ ಸಂಕಟ ಪಡ್ತವ್ರೆ. ಈ ಮನೆಯಾಗೆ ನೀನು ಒಬ್ಳು ಖುಷಿಯಾಗಿದ್ಬಿಟ್ರೆ ಎಲ್ಲ ಖುಷಿಯಾಗಿರ್ತಾರೆ. ನಿಮ್ಮವ್ವ ನಿಮ್ಮಪ್ಪ ಇಲ್ಲದೆ ಶಾನ ಕಷ್ಟಪಟ್ಟು ಜೀವನ ನಡೆಸಿದ್ಲು, ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಕಣವ. ನಿನ್ನ ಜೀವನನೂ ಹಂಗೇನಾರು ಆಗ್ಬಿಟ್ರೆ ಅಂತ ನಮಗೆ ದಿಗ್ಲಾಯ್ತದೆ ಕಣವ. ಹೌದು ಸಾನಕ, ನೋಡಿದವ್ರಿಗೆ ಎಷ್ಟು ಕಷ್ಟ ಅನಿಸ್ಬೇಕಾದ್ರೆ ಇನ್ನು ಪುಟ್ಟಕ್ಕ ಎಷ್ಟು ಕಷ್ಟಪಟ್ಟಿರ್ಬೇಕು ಹೇಳು. ನಮ್ಮವ್ವ ಕಷ್ಟಪಡೋದಕ್ಕೆ ನಮ್ಮಪ್ಪಯ್ಯ ಬಿಟ್ಟೋಗಿದ್ದೆ ಕಾರಣ. ಅವ್ರು ಬಿಟ್ಟೋಗಿದ್ದು ತೆಪ್ಪಾಗಿದ್ರು ಅವ್ರ ಉದ್ದೇಶ ಗಂಡು ಮಗಿ ಬೇಕು ಅನ್ನೋದಾಗಿತ್ತು. ಆದರೆ ನನ್ನ ಗಂಡನ ಹೆಸರು ಹಂಗಲ್ಲ. ಅವ್ರಿಗೆ ನನ್ನ ಯಾಕೆ ನಂಬಿಕೆನೇ ಇಲ್ಲ. ಸಂಬಂಧದಲ್ಲಿ ನಂಬಿಕೆ ಇಲ್ಲ ಅಂದ್ಮ್ಯಾಕೆ ನಾನು ಅವ್ರ ಜೊತೆ ಹೆಂಗೆ ಜೀವನ ಮಾಡಲಿ ಹೇಳಿ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ನಾನು ನಂಬೀವ್ನಿ. ತಗೊಳ್ಳ ಟೀ ಕಾಸು. ಬರ್ತೀವಿ ಕಣ. ಬರ್ತೀನಿ. ಅಬ್ಬಬ್ಬಾ, ನಮ್ಮ ಅವನು ಹಿಂಗೊಂದಿನ ಹೀರೋ ಆಯ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಈ ಕಾಲದಲ್ಲಿ ಪ್ರೀತಿ ಮಾಡೋ ಹುಡುಗಿ ಸಿಕ್ಲಿಲ್ಲ ಅಂತ ಆ ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಮದುವೆ ನಿಲ್ಸೋದು, ಮುಖಕ್ಕೆ ಆಸಿಡ್ ಹಾಕೋರೆ ಜಾಸ್ತಿ. ಅಂಥದ್ರಾಗ ನೀನು ಸಹನಕ್ಕನ ಪರ ನಿಲ್ಬೇಕು ಅಂತ ನಿಂತಲ್ಲ, ನಿನ್ನ ಹಾರ್ಟ್ ಸೂಪರು ಮಾವ. ಇವತ್ತು ನೀನು ನನ್ನ ಮಾವ ಅಂತ ಊರ್ನಾಗ ಮೆರವಣಿಗೆ ಮಾಡಿಸ್ಬೇಕು ಅನ್ನಿಸ್ತೈತೆ. ಏಯ್, ಕೌಸಲ್ಯ ಮನೆಯವರೆಲ್ಲ ಜೈಲ್ನಾಗ ಅವ್ರೆ ಅಂತ ನಾನು ಟೆನ್ಷನ್ ಆಗಿದ್ರೆ ಮೆರವಣಿಗೆ ಮಾಡ್ಸೋಣಂತೆ. ಮೆರವಣಿಗೆ ಬಿಟ್ರೆ ಏ ಮಮ್ಮಿ, ಫುಲ್ ಫ್ಯಾಮಿಲಿಯನ್ನು ಜೈಲ್ಗೆ ಹಾಕಿಲ್ಲ, ಮೇಷ್ಟ್ರು ಬಾವ ಆಚೆನೆ ಅವ್ರೆ. ಹೂಕಲ್ಲ, ಮೇಷ್ಟ್ರನ್ನ ಸಹನ ಹೆಂಗಾರ ಮಾಡಿ ಒಂದು ಮಾಡಿಬಿಟ್ರೆ
ನನ್ನ ಗುರಿ ಮುಟ್ದಂಗೆ ಆಯ್ತದೆ. ಗುರಿ ಮುಟ್ಟಿಸ್ಬಿಡ್ತೀಯ? ಅದೇನು ಕುಂಟೆ ಬೆಲೆ ಆಟನ? ಅನ್ಕೊಂಡಿದ ತಕ್ಷಣ ಗುರಿ ಮುಟ್ಸಕ್ಕೆ ಇದು ಜೀವನ ಕಣ್ಲ. ಸಾನ ಮೇಷ್ಟ್ರ ಮನೆಯವ್ರನ್ನೆಲ್ಲ ಜೈಲಿಗೆ ಹಾಕ್ಸೋಳೆ. ಅವ್ರ ಮನೆಯವರೆಲ್ಲ ಜೈಲ್ನಾಗ ಇರ್ಬೇಕಾದ್ರೆ ಸಾನಾನು ಮೇಷ್ಟ್ರು ಹೆಂಗ್ಲ ನೆಮ್ಮದಿಯಾಗಿ ಸಂಸಾರ ಮಾಡ್ತಾರೆ? ಪಾಯಿಂಟ್ ಮಾವ, ಅವ್ರು ಮಾಡಿರೋ ಕೆಲಸಕ್ಕೆ ಇದೇ ಸರಿಯಾದ ಶಿಕ್ಷೆ ಅಂತ ಮೇಷ್ಟ್ರು ಅನ್ಕೋಬಿಟ್ರೆ? ಸಹನಾ ಅವರು ಸಂದಾಗೆ ಇರ್ತಾರಲ್ಲ. ಸಾನಾ, ಸಾನಾ, ಯಾಕವಿ? ಯಾಕವ್ವ ಕರೆದಿದ್ದು ಅಂತ ಕೇಳಕ್ಕಿಲ್ವಾ? ರತ್ನವ್ ಅವ್ರಿಗೆ ಉಪ್ಪಿನಕಾಯಿ ಬೇಕಂತೆ, ಒಸಿ ಸಹಾಯ ಮಾಡ್ತೀಯಾ? ತಕ್ಕ ಈ ನೀರಿನಾಗಿರೋದನ್ನೆಲ್ಲ ಚಂದಕ್ಕೆ ಒರೆಸ್ಕೊಡು. ತಕ್ಕ ಒಂದು ಹನಿ ನೀರು ಹೊಡೆದ್ರೂ ಉಪ್ಪಿನಕಾಯಿ ಎಲ್ಲ ಕೆಟ್ಟೋಯ್ತದೆ. ಅವ ಸಮುದ್ರದಾಗಿರೋ ನೀರಿನಾಗೂ ಉಪ್ಪಿರ್ತೈತೆ. ಅದೇ ಉಪ್ಪಿಗೆ ಉಪ್ಪಿನಕಾಯಿ ಹಾಕ್ತೀವಿ. ಆದರೆ ಉಪ್ಪಿನಕಾಯಿಗೆ ಒಂದು ಹನಿ ನೀರು ಬಿದ್ದರೂ ಹಾಳಾಗೋಯ್ತದೆ. ಏಟ್ ವಿಚಿತ್ರ ಅಲ್ವೇ? ಜೀವನನೂ ಹಂಗೆಯ. ಈ ಮಾವಿನಕಾಯಿ ಹೆಂಗೆ, ಈಗ ಈ ಮಾವಿನಕಾಯಿ ಹುಟ್ಟೆ ತಕ್ಕ ಮರದಾಗಿ ಚಿಗುರೊಡಿತದೆ, ಮಿಡಿ ಆಯ್ತದೆ, ಕಾಯಾಗಿ ಹಣ್ಣಾಯ್ತದೆ. ನಾವು ನಮ್ಮ ಆಸೆಗೆ ಮಾವಿನ ಮರಕ್ಕೆ ಕಲ್ಲು ಹೊಡೆದು ಕಾಯಿ ಕೆಡೋಕತ್ತೀವಿ. ಕೆಳಗೆ ಬಿದ್ದ ಕಾಯೆಲ್ಲ ಉಪ್ಪಿನಕಾಯಿಗೆ ಆಯ್ತದೆ. ಮರದಾಗಿದ್ದದು ಕೆಲವು ಕಾಯಾಗೇ ಇರ್ತವೆ, ಕೆಲವು ಹಣ್ಣಾಯ್ತವೆ. ಬಿರುಗಾಳಿ ಬಂದಾಗ ಕೆಲವೆಲ್ಲ ಉದುರೋಯ್ತವೆ, ಉದುರಿ ಕೊಳ್ತೋಯ್ತವೆ. ನಮ್ಮ ಜೀವನನೂ ಹಂಗೆಯ. ಮಾವಿನಕಾಯಿ ಹಂಗೆ ಯಾರು ಏನಂದರೂ ತಲೆ ಕೆಡಿಸ್ಕೋಬಾರ್ದು. ಈಗ ನೋಡು, ಈ ಮಾವಿನಕಾಯಿನ ಹೆಚ್ಚಿ ಬಿಸಿಲಾಗ ಹಾಕಿ ಜಾಡಿ ಒಳಗೆ ತುಂಬಿ ಉಪ್ಪು ಖಾರ ಎಲ್ಲ ಹಾಕಿ ಅದರಲ್ಲಿ ನಾವು ಮುಳುಗಿಸ್ತೀವಿ. ಆದ್ರೆ ಅದು ತನ್ನ ಗುಣ ಬಿಟ್ಕೊಡ್ತದ? ಆ ಉಪ್ಪು ಖಾರದ ಜೊತೆಲೇ ಇದ್ದು ಕೊಳೆತು ರುಚಿ ಕೊಡ್ತದೆ ಅಲ್ವೇ? ನಂಗೆ ಇಷ್ಟೆಲ್ಲ ಇವ್ರು ಕಷ್ಟ ಕೊಡ್ತಾರಲ್ಲ ಅಂತೇಳಿ ಮಾವಿನಕಾಯಿ ಏನಾರ ತನ್ನ ರುಚಿ ಕಳ್ಕತ್ತದ? ಅಂದರೆ ಯಾರೇ ಏಟೇ ಕಷ್ಟ ಕೊಟ್ಟರು ಎಲ್ಲನೂ ಸಹಿಸ್ಕೊಂಡು ಹೋಗ್ಬೇಕು ಅಂತ ನೀನು ಹೇಳ್ತಿರೋದು? ಇಲ್ಲೇ ನೋಡು, ನೀನು ತೆಪ್ಪಾಗಿ ಅರ್ಥ ಮಾಡ್ಕೊತ ಇರೋದು. ನಾನು ಹೇಳ್ತಾ ಇರೋದು ಏನಂದರೆ, ಯಾರು ಯೋನೇ ಕಷ್ಟ ಕೊಡಲಿ, ಹೊಗಳ್ಳಿ ತೆಗಳ್ಳಿ, ನಮ್ಮ ತನನ ನಮ್ಮ ಗುಣನ ನಾವು ಬಿಟ್ಕೊಡ್ಬಾರ್ದು. ಆಗಲೇ ನೀನೇನೋ ಹೇಳ್ದಲ್ಲ, ಉಪ್ಪು ಸಮುದ್ರದಾಗೆ ಇರ್ತದೆ, ಆ ಉಪ್ಪಿಗೆ ಉಪ್ಪಿನಕಾಯಿ ಹಾಕ್ತೀವಿ, ಆದರೆ ಒಂದು ಹನಿ ನೀರು ಬಿದ್ದರೂ ಕೆಟ್ಟೋಯ್ತದೆ. ಅಯ್ಯೋ ವಿಚಿತ್ರ ಅಲ್ವಾ ಅಂದೆಲ್ಲ ಮಗಳೇ. ಅದು ಹಾಗೆ ಮಗಳೇ, ಪ್ರಕೃತಿ ತನಗೆ ಒಗ್ದೇ ಇರೋ ಗುಣಗಳನ್ನೆಲ್ಲ ಸೇರಿಸ್ಕೊಳ್ಳೋದು ರೂಢಿಸ್ಕೊಳ್ಳೋದು ಮಾಡ್ತಾ ಹೋದರೆ ತನನೇ ಕಳ್ಕೋಬೇಕಾಯ್ತದೆ. ಮನುಷ್ಯನು ಹಂಗೆ ತನ್ನ ಏಳಿಗೆಗೆ ಏನು ಬೇಕೋ ಅದನ್ನು ಮಾತ್ರ ಮೈಗೂಡಿಸ್ಕೋಬೇಕು, ಬ್ಯಾಡವಾಗಿರೋದನ್ನೆಲ್ಲ ಅಂಟಿಸ್ಕೊಳ್ಳೋಕೆ ಹೋಗ್ಬಾರ್ದು. ತೆಪ್ಪು ಸರಿಗಳನ್ನೆಲ್ಲ ಕುತ್ಕೊಂಡು ತೂಗ್ತಾನೇ ಇದ್ದರೆ ಕುಂತಲ್ಲೇ ಕೊಳ್ತೋಗ್ಬೇಕೇ ಹೊರ್ತು
ಮುಂದುವರಿಯೋಕ್ಕಾಗಕ್ಕಿಲ್ಲ. ಹುಡುಗಿರ್ ಬಾಳು ಈ ಉಪ್ನಂಗೆ ಅಲ್ವೇ? ಒಂದ್ಕಿತ ತವ್ರ ಮನೆ ಬಿಟ್ಟು ಹೋದ್ನ ಯಾಕೆ ಮತ್ತೆ ಮಗಳಾಗಿ ಅವನ ಮನೆಗೆ ಸೇರ್ಕೊಳ್ಳೋಕ್ಕಾಗಕ್ಕಿಲ್ಲ ಅನ್ನೋದು ನನಗೆ ಅರ್ಥ ಆಗೈತವ.